ಫೈನಲಿ ಬಾಸ್ ಡಿ ಬಾಸ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಡೆವಿಲ್ ಚಿತ್ರದ ಫಸ್ಟ್ ಸಿಂಗಲ್ ರಿಲೀಸ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಡಿ ಬಾಸ್ ಫ್ಯಾನ್ ಆಗಿದ್ದರೆ ಪಕ್ಕ ಸಬ್ಸ್ಕ್ರೈಬ್ ಒದ್ದಿರೋ ಹೋಗಬೇಡಿ. ನೋಡ್ತೀನಿ ಈ ವಿಡಿಯೋದಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಬರುತ್ತೋ ಅಷ್ಟು ಡಿ ಬಾಸ್ ಫ್ಯಾನ್ಸ್ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅಂತ ನಾನು ಅನ್ಕೊತೀನಿ. ಸೊ ಈ ಚಾನಲಲ್ಲಿ ಎಲ್ಲ ರಿಲೇಟೆಡ್ ಅಪ್ಡೇಟ್ಸ್ ಕೂಡ ಬರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಡಿ ಬಾಸ್ ಅವರ ಫಸ್ಟ್ ಸಿಂಗಲ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅದರ ಅಫಿಷಿಯಲ್ ನ್ಯೂಸ್ ಆಲ್ರೆಡಿ ಬಂದಿದೆ. ಸೊ ಇದೇ August 24 ಬೆಳಗ್ಗೆ 10:05 ಡಿ ಬಾಸ್ ಅವರ ಫಸ್ಟ್ ಸಿಂಗಲ್ ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ಬಿಡುಗಡೆ ಆಗ್ತಾಯಿದೆ. ಆಲ್ಸೋ ಈ ಸಾಂಗ್ ಆದಮೇಲೆ ಮೂವಿ ರಿಲೀಸ್ ಡೇಟ್ ಕೂಡ ಅನ್ಅಫಿಷಿಯಲ್ ಆಗಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಡಿಸೆಂಬರ್ ರಿಲೀಸ್ಗೆ ಮೂವಿ ಟೀಮ್ ನೋಡ್ತಾ ಇದೆ ಅಂತ ನಮಗೆ ಔಟರ್ ಸೋರ್ಸಿಂದ ಇನ್ಫಾರ್ಮೇಷನ್ ಬಂದಿದೆ. ಸೊ ಯಾರ್ಯಾರೆಲ್ಲ ಈ ಸಾಂಗಿಗೆ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಈ ಸಾಂಗಿಗೋಸ್ಕರ ಕಾಯ್ತಾ ಇದ್ದೀನಿ. ಆಲ್ಸೋ ವೇಟಿಂಗ್ ಫಾರ್ ದಿಸ್ ಮೂವಿ ಈಗರ್ಲಿ. ನಮ್ಮ ಡಿ ಬಾಸ್ ಅವರು ಸ್ಕ್ರೀನ್ ಮೇಲೆ ಆಫ್ಟರ್ 2 years ಬರೋದನ್ನು ಕಾಯಬೇಕಲ್ವಾ, ಕಾಯ್ತಾನೇ ಇದ್ದೀನಿ. ಸೊ ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಆಲ್ಸೋ ಸಾಂಗ್ ರಿಲೀಸ್ ಆಗಿದ ತಕ್ಷಣ ನೆಕ್ಸ್ಟ್ ಮೂಮೆಂಟೇ ಆ ಸಾಂಗ್ ರಿವ್ಯೂ ಕೂಡ ಈ ಚಾನಲಲ್ಲಿ ಬಂದುಬಿಡುತ್ತೆ. ಸಾಂಗ್ ರಿವ್ಯೂ ಅನ್ನೋಕ್ಕಿಂತ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ ಸಾಂಗ್ ಎಕ್ಸ್ಪೀರಿಯನ್ಸ್ ಕೂಡ ಈ ಚಾನಲಲ್ಲಿ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡಿ ಬಾಸ್ ಫ್ಯಾನ್ ಆದರೆ ಸಬ್ಸ್ಕ್ರೈಬ್ ಮಾಡ್ದಿರೋ ಚಾನಲ್ನ ಬಿಡಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?